ಕಪ್ಪೆ ಮೇಲೆ ಕೂತಿರ ನಾವು ಕಪ್ಪೆ ಅಂತ ಹೇಳಿದ್ರೆ ಅದು ಒಂದು ರೀತಿಯಾಗಿ ಪೂರ್ಣ ಕೈಲಾಸ ಅಂತ ಅಂದರೆ ಅರ್ಧ ಕೈಲಾಸ ಅಂತಕ್ಕಂಥದ್ದು ಎಲ್ಲೂ ಸಿಗ್ತಾ ಇಲ್ಲ. ಓದಳ ಪ್ರಸ್ತಾರ ಅಂತಕ್ಕಂಥದ್ದು ಸಂಸಾರಸ್ಥರು ಮಾತ್ರ ಅನುಷ್ಠಾನ ಮಾಡ್ತಕ್ಕಂಥದ್ದು. ಈ 3 ಆವರಣಗಳು 3 ಅಂತಸ್ತಿನಲ್ಲಿ ಈ ಅರ್ಧ ಮೇರುವಿನಲ್ಲಿ ಕಾಣಿಸುತ್ತೆ. 16 ದಳಗಳು 8 ದಳಗಳು 16 ದಳಗಳು ಮೇಲ್ಮುಖವಾಗಿರುತ್ತೆ, ಅಂದರೆ ಈ ರೀತಿಯಾಗಿರುತ್ತೆ. ಶಿವಕಾಮೇಶ್ವರ ಪ್ರಸ್ತಾರ ಅಂತ ಹೇಳಿದ್ರೆ ಈಶ್ವರನ ಲಿಂಗದಳ ಮೇಲ್ಭಾಗದಲ್ಲಿ ಶ್ರೀಚಕ್ರವನ್ನು ಕಿತ್ತಿರ್ತಾರೆ. ಯಾವುದನ್ನು ಯಾರು ಹೇಗೆ ಪೂಜೆ ಮಾಡಬೇಕು, ಭೂಪ್ರಸ್ತಾರ ಮಾಡಬೇಕಾ, ಮಂಡುಕ ಪ್ರಸ್ತಾರ ಮಾಡಬೇಕಾ, ಅಥವಾ ಇವತ್ತಿನ ಕಾಲದಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ಸಲಕರಣೆಗಳು ಸಾಧನಗಳು ಬಂದಿದೆ. ಇದರಲ್ಲಿ ಯಂತ್ರಗಳನ್ನು ಉಪಯೋಗಿಸ್ತಾರೆ. ಇವತ್ತಿನ ಕಾಲದಲ್ಲಿ CNC ಮೆಷಿನ್ ಅಂತ ಏನು ಹೇಳ್ತೀವಿ, ಕಂಪ್ಯೂಟರ್ ನ್ಯೂಮೆರಿಕಲ್ ಅದೇನೋ ಹೇಳ್ತಾರಲ್ಲಪ್ಪ, ಏನದು CNC ಅಂತಂದರೆ ಕಂಪ್ಯೂಟರ್ ನ್ಯೂಮರಿಕಲ್ ಏನು ಇನ್ನೊಂದು ಏನು ಅದೇನೋ ಹೇಳ್ತಾರಪ್ಪ. CNC ಮೆಷಿನು ಬೇಗ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಓಕೆ 10 ಜನ ಮಾಡ್ತಕ್ಕಂಥ ಕೆಲಸನ ಆ ಒಂದು CNC ಮೆಷೀನು ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬಿಡುತ್ತೆ, ಕೊರೆದು ಬಿಡುತ್ತೆ ಬೇಗ. ನೀವು ಯಾವ ರೀತಿ ಕಂಪ್ಯೂಟರ್ನಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ಮಾಡಿರ್ತೀರ ಅಷ್ಟೇ ಪರ್ಫೆಕ್ಟಾಗಿ ಒಂದು ಕೂದಲೆಳೇನೂ ವ್ಯತ್ಯಾಸ ಇಲ್ಲದಾಗೆ ಅದು ಮಾಡಿ ಮುಗಿಸ್ಬಿಡುತ್ತೆ. ಆದ್ರೂ ಸಹ ಅದರಲ್ಲೂ ಎಲ್ಲಾದರೂ ಒಂದು ರೀತಿಯಲ್ಲಿ ವ್ಯತ್ಯಾಸ ಬಂದಿರುತ್ತೆ. ಹೇಗಪ್ಪ ಅಂದರೆ ನೀವು ಯಾವ ರೀತಿ ಕಂಪ್ಯೂಟರ್ನ ನೀವು ಪ್ರೋಗ್ರಾಮ್ ಮಾಡ್ತೀರಿ ನೋಡಿ, ಆ ಪ್ರೋಗ್ರಾಮನ್ನು ಅವನು ಯಾವ ರೀತಿ ಮಾಡಿರ್ತಾನೆ ಪ್ರೋಗ್ರಾಮರು, ಅದು ಬಹಳ ಮುಖ್ಯ. ನೀವು ಏನು ಆದೇಶ ಕೊಡ್ತೀರಾ ಮೆಷಿನ್ಗೆ ಅದನ್ನು ಮಾತ್ರ ಮಾಡುತ್ತೆ, ಅದು ಬೇರೆ ಏನನ್ನು ಮಾಡಲ್ಲ. ಇದರಲ್ಲಿ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು. ಈ ಪಾತಾಳ ಪ್ರಸ್ತಾರದಲ್ಲಿ ಏನಾಗುತ್ತೆ, ಅದನ್ನು ಸಹ CNC ಮೆಷಿನ್ನೇ ಮಾಡುತ್ತೆ, ಕೊರೆಯುತ್ತೆ. ಅದು 10 ನಿಮಿಷದಲ್ಲಿ ಮಾಡಿ ಈ ಕಡೆ ಎಷ್ಟು ಬಿಡುತ್ತೆ ತಂದು ಕೊಟ್ಟರೆ. ಈ ಮೇರು ಪ್ರಸ್ತಾರದಲ್ಲಿ ಮತ್ತೆ ಒಂದು ಅರ್ಧ ಮೇರು ಮತ್ತು 2 ಪೂರ್ಣ ಮೇರು ಅಂತ ಇದೆ. ಈ ಅರ್ಧ ಮೇರು ಪ್ರಸ್ತಾರದಲ್ಲಿ 8 ದಳಗಳವರೆಗೆ ಅಂದರೆ 3 ಆವರಣಗಳ 3 ಅಂತಸ್ತುಗಳು ಕಾಣಿಸುತ್ತೆ ನಮಗೆ, 3 ಕೋನಗಳು ಅಂದರೆ 3 ಆವರಣಗಳು ಕಾಣಿಸುತ್ತೆ. ಇಲ್ಲಿ ಈಗ 3 ಆವರಣಗಳು 3 ಅಂತಸ್ತಿನಲ್ಲಿ ಈ ಅರ್ಧ ಮೇರುವಿನಲ್ಲಿ ಕಾಣಿಸುತ್ತೆ. ಮತ್ತು ಉಳಿದವು ಕೋನಗಳಾಗಿರುತ್ತೆ ಇದರಲ್ಲಿ. ಮತ್ತು ನಂತರದಲ್ಲಿ ಈ ಪೂರ್ಣ ಮೇರು ಅಂತ ಏನು ಹೇಳ್ತೀವಿ, ಈ 9 ಆವರಣಗಳಲ್ಲೂ ಸಹ ಇದೇ ರೀತಿಯಾಗಿರ್ತಕ್ಕಂಥದ್ದು ಅಂತಸ್ತುಗಳು ಕಾಣಿಸುತ್ತೆ. ಪುನಃ ಬಂದರೆ ಈ ಪೂರ್ಣ ಪ್ರಸ್ಥಾನದಲ್ಲೂ ಸಹ 2 ವಿಧ ಇದೆ. ಇದರಲ್ಲೂ ಸಹ 2 ಇದೆ. ಒಂದು ಅಧೋ ಮತ್ತು ಊರ್ಧ್ವ ಅಂತ 2 ದಳ ಇರುತ್ತೆ. ಈ ಊರ್ಧ್ವ ದಳದಲ್ಲಿ 16 ದಳಗಳು 8 ದಳಗಳು 16 ದಳಗಳು ಮೇಲ್ಮುಖವಾಗಿರುತ್ತೆ, ಅಂದರೆ ಈ ರೀತಿಯಾಗಿರುತ್ತೆ. ಊರ್ಧ್ವ ಪ್ರಸ್ತಾರದಲ್ಲಿ ಈ ರೀತಿಯಾಗಿ ಕೋನಗಳು ಊರ್ಧ್ವಮುಖವಾಗಿರ್ತಕ್ಕಂಥದ್ದು. ಅಧೋ ದಳದಲ್ಲಿ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು 16 ದಳಗಳು ಈ ರೀತಿಯಾಗಿರುತ್ತೆ, ಅಂದರೆ ಉಲ್ಟಾ ಟ್ರಯಾಂಗಲ್ಲು. ಇನ್ನೊಂದು ಏನು ನ್ಯಾಚುರಲ್ ಟ್ರಯಾಂಗಲ್ ಏನು ಮಾಡ್ತೀವಿ ನಾವು, ಮೇಲ್ಗಡೆ ಇರ್ತೀವಿ, ಅದನ್ನು ನಾವು ಹಿಂದ್ಗಡೆಗೆ ಕೆಳಗಡೆಗೆ ಇಳಿಸಿದಾಗ ಏನಾಗುತ್ತೆ, ತಳ್ಕೆಳಕಾಗಿ ಮಾಡಿದ್ರೆ ಅದು ಅಧೋಮುಖ ಆಗುತ್ತೆ. ಅದು ಈ ಅಧೋದಳ ಪ್ರಸ್ತಾರ ಸಂಸಾರದಲ್ಲಿರ್ತಕ್ಕಂಥದ್ದು. ಈ ತಾರ್ಕಿಕವಾಗಿ ಎಲ್ಲ ಶಿಲ್ಕಗಳಿಗೆ ಸಿಕ್ಕೊಂಡಿರ್ತಾರಲ್ಲ, ಅವ್ರುಗಳನ್ನು ಸಿಕ್ಕಾಕೊಂಡವ್ರಿಗೆ ಈ ಊರ್ಧ್ವದಳ ಅಂತಕ್ಕಂಥದ್ದು ಬರೋದಿಲ್ಲ. ಈ ಅಧೋದಳ ಪ್ರಸ್ತಾರ ಅಂತಕ್ಕಂಥದ್ದು ಸಂಸಾರಸ್ಥರು ಮಾತ್ರ ಅನುಷ್ಠಾನ ಮಾಡ್ತಕ್ಕಂಥದ್ದು. ಈ ಊರ್ಧ್ವದ್ವಳ ಇದೆ ನೋಡಿ, ಮೇಲ್ಮುಖವಾಗಿರ್ತಕ್ಕಂಥದ್ದು, ಅದೇನು ನಾವೇನು ಹೇಳ್ತೀವಿ ಶಿವ ಅಂತ ಹೇಳ್ತೀವಿ, ಶಿವಚಕ್ರ ಅಂತ ನಾವೇನು ಹೇಳ್ತೀವಿ, ಅದನ್ನು ಸನ್ಯಾಸಿಗಳು ಪೂಜೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಈ ಶ್ರೀಚಕ್ರದ ಪ್ರಸ್ತಾರಗಳಲ್ಲಿ ನಾನಾ ರೀತಿಯಾಗಳಲ್ಲಿ ಇರುತ್ತೆ. ಭೂಪ್ರಸ್ತಾರದಲ್ಲಿ 16 ಪದ್ಮಗಳು ಅಥವಾ ದಳಗಳಿರುತ್ತೆ. ಇದರಲ್ಲಿ 8 ದನಗಳ ಮಧ್ಯೆ 16 ದಳಗಳು. ಇದು ದ್ವಾದಶಾದಿತ್ಯರಿಗೆ ಅಂದರೆ 16 ಜನ, ದ್ವಾದಶಾದಿತ್ಯರು ಅಂದರೆ 16 ಅಲ್ಲ, 12 ಜನ ಸೂರ್ಯರು. ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ. 12 ಜನ ಸೂರ್ಯರು ಇರ್ತಾರೆ, ಅವ್ರಿಗೆ ಸೇರಿರ್ತಕ್ಕಂಥದ್ದು. 2ನೇದರಲ್ಲಿ 32 ಪದ್ಮಗಳಿರುತ್ತೆ. ಇವು ಭೂಪುರದ ನಂತರ ಇರೋದು. ಅದರಲ್ಲಿ 16 ದಳಗಳಿರುತ್ತೆ. ಈ 16 ದಳಗಳನ್ನು ಸಹ ಶಿವನಿಗೆ ಸೇರಿರತಕ್ಕಂಥದ್ದು, ಶಿವಶಕ್ತಿ ಸ್ವರೂಪವಾಗಿರ್ತಕ್ಕಂಥದ್ದು. ನಂತರದಲ್ಲಿ ಕೂರ್ಮ ಪ್ರಸ್ತಾರ ಅಂತ ಹೇಳಿದ್ರೆ ಆಮೆಯ ಬೆನ್ನಿನ ಮೇಲೆ ಇದನ್ನು ಮಾಡಿರ್ತಕ್ಕಂಥದ್ದು. ಆಮೆಯ ಬೆನ್ನಿನ ಮೇಲೆ ಮಾಡಿರ್ತಕ್ಕಂಥದ್ದು. ಇದನ್ನು ಏನಪ್ಪ ಯಾರು ಪೂಜೆ ಮಾಡ್ತಾರೆ ಅಂದರೆ ಶ್ರೀ ವೈಷ್ಣವರು ಪೂಜೆ ಮಾಡ್ತಾರೆ. ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಮೆ,
ಕೂರ್ಮ ಪ್ರಸ್ತಾರ ಅಂದರೆ ಕೂರ್ಮಾವತಾರ ಅಂತ ನೀವು ಏನು ಹೇಳಿ ಇದು ಮಾಡಿದ್ರೆ ಅದರಲ್ಲಿ ಕೂರ್ಮ ಪ್ರಸ್ತಾರ ಅಂದರೆ ಮೇಲೆ ಚಿಪ್ಪಿನ ಮೇಲೆ ಅದರನ್ನು ಸಹ ಕಿತ್ತಿರ್ತಾರೆ. ಮತ್ತು ಶಿವಕಾಮೇಶ್ವರ ಪ್ರಸ್ತಾರ ಅಂತ ಹೇಳಿದ್ರೆ ಈಶ್ವರನ ಲಿಂಗದ ಮೇಲ್ಭಾಗದಲ್ಲಿ ಶ್ರೀಚಕ್ರವನ್ನು ಕಿತ್ತಿರ್ತಾರೆ. ಅದು ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಶೈವ ಸಂಪ್ರದಾಯ ಅಂದರೆ ಯಾರು ಈಶ್ವರನನ್ನು ಪೂಜೆ ಮಾಡ್ತಾರೆ ಅಥವಾ ಈ ಲಿಂಗಾಯತರುಗಳು ಯಾರು ಇರ್ತಾರೆ, ಅದು ಸಾಧಾರಣವಾಗಿ ಏನಪ್ಪ ಅಂದರೆ ಈ ಶ್ರೀವಿದ್ಯೆಯಲ್ಲಿ ಈ ಶಿವಾಚಾರ್ಯರು ಅಥವಾ ಶಿವರಂತ ಲಿಂಗಾಯತರು ಅಂತ ಹೇಳಿ ಸಮುದಾಯದವರು ಯಾರು ಇರ್ತಾರೆ ಅವ್ರಿಗೆ ಸಾಧಾರಣವಾಗಿ ಈ ಶ್ರೀವಿದ್ಯೆಗೆ ಅನುಷ್ಠಾನಕ್ಕೆ ಬರಲ್ಲ, ಅತಿ ವಿರಳ ಬರೋರು, ಕಡಿಮೆ. ಅಂದರೆ ಅವರೆಲ್ಲ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಈಶ್ವರನ ಬಿಟ್ಟರೆ ಬೇರೆ ಇಲ್ಲ. ಅವ್ರು ಇಷ್ಟಲಿಂಗವನ್ನು ಪೂಜೆ ಮಾಡ್ತಕ್ಕಂಥವ್ರು, ಇಷ್ಟಲಿಂಗವನ್ನು ಕೈಲಿ ಹಿಡ್ಕೊಂಡು ಆ ಶಿವನನ್ನು ಅದರಲ್ಲಿ ಧ್ಯಾನ ಮಾಡ್ತಾರೆ, ಇಷ್ಟಲಿಂಗವನ್ನು. ಆ ಇಷ್ಟಲಿಂಗದಲ್ಲೇ ಶ್ರೀಚಕ್ರ ಇರ್ತಕ್ಕಂಥದ್ದು. ಇಷ್ಟಲಿಂಗದಲ್ಲೇ ಶ್ರೀಚಕ್ರ ಇರೋಂಥ ಅದರಲ್ಲೇ ಭಾವನೆ ಮಾಡ್ಕೊಳ್ತಾರೆ. ಅದು ಶಿವಕಾಮೇಶ್ವರ, ಶಿವನು ಅದರಲ್ಲೇ ಇರ್ತಾನೆ, ಕಾಮನೂ ಅದರಲ್ಲೇ ಇರ್ತಾಳೆ. ಕಾಮ ಅಂತಂದರೆ ಯಾರು? ಶುಕ್ರ. ಶಿವ ಅವನು, ಶಿವ ಮತ್ತು ಶಕ್ತಿ ಎರಡೂ ಅದರಲ್ಲೇ ಬರುತ್ತೆ. ಅದು ಆದ್ದರಿಂದ ಅವರೇನು ಮಾಡ್ತಾರೆ, ಈ ಶಿವಾರಾಧನೆಯನ್ನು ಮಾಡ್ತಕ್ಕಂಥವ್ರು ಲಿಂಗಾಯತರೇ ಆಗಲಿ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಈ ಶಿವಾಚಾರದವರು ಏನು ಹೇಳ್ತೀವಿ ಆದರೂ ಈ ಶಿವಕಾಮೇಶ್ವರ ಲಿಂಗವನ್ನು ಪೂಜೆ ಮಾಡ್ತಾರೆ. ಇದರಲ್ಲಿ ಇನ್ನೂ ಒಂದಿದೆ, ವಿಶಾಖಪಟ್ಟಣದಲ್ಲಿ ಅಂದರೆ ಇವತ್ತಿನ ವೈಜಾಗ್ ಅಂತ ನೀವೇನು ಹೇಳ್ತೀರಿ, ಅಲ್ಲಿ ಕನಕ ಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ದೇವಸ್ಥಾನ ಇದೆ. ಕನಕ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಒಂದು ದೇವಸ್ಥಾನ ಇದೆ. ಕನಕ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಯ ದೇವಿ ಎದುರುಗಡೆಯಲ್ಲಿ ಒಂದು ಶ್ರೀಚಕ್ರವನ್ನು ನಿರ್ಮಿಸಿದೆ. ಇದನ್ನು ಮಂಡೂಕ ಪ್ರಸ್ತಾರ ಅಂತ ಹೇಳ್ತಾರೆ. ಮಂಡೂಕ ಪ್ರಸ್ತಾರ ಅಂದರೆ ಕಪ್ಪೆ ಮೇಲೆ ಕೂತಿರ್ತಕ್ಕಂಥದ್ದು, ತಾಯಿ ಮೇಲೆ ಕಪ್ಪೆ ಬೆನ್ನಿನ ಮೇಲೆ ಮಂಡೂಕ ಪ್ರಸ್ತಾರ ಅಂತ ಹೇಳ್ತಾರೆ. ಅದಕ್ಕೆ ಏನು ವಿಶೇಷ? ಅದು ಕಪ್ಪೆ ಮೇಲೆ ಕೂತಿರ ನಾವು ಕಪ್ಪೆ ಅಂತ ಹೇಳಿದ್ರೆ ಅದು ಒಂದು ರೀತಿಯಾಗಿ ಆಸನ, ಅದು ಮಂಡೂಕಾಸನ ಅಂತ ಹೇಳಿ. ಅದು ಅಸ್ಟ್ರಾಲಜಿನಲ್ಲೂ ಬರುತ್ತೆ. ಮಂಡೂಕ ಗತಿ ಅಂತ ಹೇಳ್ಬಿಟ್ಟು ಅಸ್ಟ್ರಾಲಜಿನಲ್ಲಿ ಬರುತ್ತೆ, ಜ್ಯೋತಿಷ್ಯದಲ್ಲಿ. ಅಂದರೆ ನಿಧಾನ ಅದು ಹೋಗೋದು, ಕಪ್ಪೆ ಕುಪ್ಕೊಂಡು ಹೋಗುತ್ತಲ್ವ, ಅದರ ಮೇಲೆ ಶ್ರೀಚಕ್ರ ಮಂಡೂಕ ಪ್ರಸ್ತಾರ ಅಂತ ಹೇಳ್ತಾರೆ. ಅದರ ಬೆನ್ನಿನ ಮೇಲೆ ಕೆತ್ತಿರೋದು, ಅದರ ಮೇಲೆ ಮಹಾಲಕ್ಷ್ಮಿ ಕೂತಿರ್ತಾಳೆ, ತಾಯಿ ತ್ರಿಪುರ ಸುಂದರಿ ಲಕ್ಷ್ಮಿಯಾಗಿ ಅದರ ಮೇಲೆ ಕೂತಿರ್ತಾಳಂತೆ. ಅದು ಒಂದು ವಿಶೇಷ ಅಲ್ಲಿ. ಮತ್ತು ಈ ಕೈಲಾಸ ಮತ್ತು ಅರ್ಧ ಕೈಲಾಸ, ಪೂರ್ಣ ಕೈಲಾಸ ಅಂತ ಅಂದರೆ ಅರ್ಧ ಕೈಲಾಸ ಅಂತಕ್ಕಂಥದ್ದು ಎಲ್ಲೂ ಸಿಗ್ತಾ ಇಲ್ಲ. ಮುಂಚೆ ಸಿಗೋದು ಅರ್ಧ ಕೈಲಾಸ ಯಂತ್ರ ಅಂದರೆ ಮುಂಚೆ ಸಿಗೋದು, ಅದೇನು ಅಂತ ಅನ್ನೋದು ನನಗೂ ಸಹ ಅದು ಪೂರ್ಣವಾಗಿ ವಿಚಾರಗಳು ನನಗೆ ತಿಳಿದಿಲ್ಲ. ಅದರಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀಚಕ್ರ ಪ್ರಸ್ತಾರಗಳಲ್ಲಿ ಯಾವುದನ್ನು ಯಾರು ಹೇಗೆ ಪೂಜೆ ಮಾಡಬೇಕು, ಭೂಪ್ರಸ್ತಾರ ಮಾಡಬೇಕಾ, ಮಂಡೂಕ ಪ್ರಸ್ತಾರ ಮಾಡಬೇಕಾ, ಅಥವಾ ಕಾಮೇಶ್ವರನ ಪೂಜೆ ಮಾಡಬೇಕಾ, ಕೂರ್ಮ ಪ್ರಸ್ತಾರವನ್ನು ಪೂಜೆ ಮಾಡಬೇಕಾ, ಯಾವುದು ಅನ್ನತಕ್ಕಂಥದ್ದು ಒಂದು ಜಿಜ್ಞಾಸೆ, ಪ್ರಶ್ನೆ ಮೂಡುತ್ತದೆ, ಎಲ್ರಿಗೂ ಮೂಡುತ್ತೆ. ಹಾಗಾದರೆ ಇಷ್ಟೊಂದು ಶ್ರೀಚಕ್ರಗಳು ಇರಬೇಕಾದ್ರೆ ಇದರಲ್ಲಿ ಯಾವ ಶ್ರೀಚಕ್ರ ಶ್ರೇಷ್ಠ, ಯಾವುದನ್ನು ಯಾರು ಪೂಜೆ ಮಾಡಬೇಕು ಅನ್ನತಕ್ಕಂಥ ಒಂದು ಪ್ರಶ್ನೆ ಬಂದಾಗ ಶ್ರೀಚಕ್ರ ಉಪಾಸನೆ ಅಥವಾ ಶ್ರೀವಿದ್ಯಾ ಉಪಾಸಕನಾಗಿರ್ತಕ್ಕಂಥವನು ಅವರವ್ರ ಗುರು ಏನು ಹೇಳಿಕೊಟ್ಟಿರ್ತಾರೆ, ಅವ್ರಿಗೆ ಯಾವ ಸಂಪ್ರದಾಯದಲ್ಲಿ ಮಾಡಬೇಕು, ಯಾವುದನ್ನು ಮಾಡಬೇಕು ಅಂತ ಹೇಳಿಕೊಟ್ಟಿರ್ತಾರೆ, ಅದನ್ನೇ ಮಾಡಿದ್ರೆ ಒಳ್ಳೆಯದು. ಈಗ ನನ್ನ ಗುರುಗಳು ನನಗೆ ಭೂಪ್ರಸ್ತಾರವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಬೀಜಾಕ್ಷರಗಳು ಇಲ್ಲ. ಅದು ಏನಪ್ಪ ಅಂತಂದರೆ ಊರ್ಧ್ವ ಪ್ರಸ್ತಾರ. ಅದು ಅವ್ರು ಕೊಟ್ಟಿರ್ತಕ್ಕಂಥ ಶ್ರೀಚಕ್ರ ನನಗೆ ಊರ್ಧ್ವ ಪ್ರಸ್ತಾರ ಅಂದರೆ ಆ ಮೇಲ್ಗಡೆಯಲ್ಲಿರ್ತಕ್ಕಂಥ ಗೀರುಗಳಿದೆಯಲ್ವ, ಅದೆಲ್ಲ ಉಬ್ಬಿಕೊಂಡಿರೋದು. ಅದು ಇವತ್ತಿಗೂ ನಾನು ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ, ಅದನ್ನು ಬೇಕಾದಷ್ಟು ನಾನು ಅದನ್ನು ಒಳೆತಂಗೆ ಕಂಡಿದ್ದೀನಿ. ಅದೇ ರೀತಿಯಾಗಿ ಅದೇ ಶ್ರೀಚಕ್ರವನ್ನು ನಾನು ನನ್ನ ದೇಹದಲ್ಲೇ ಶ್ರೀಚಕ್ರ ಅಂತ ಹೇಳಿ ನಾನು ಸಾಧನೆಯನ್ನು ಮಾಡ್ತಾಯಿದ್ದೀನಿ. ಅಂದರೆ ಅಂತರ್ಯಾಗದಲ್ಲಿ ಜಪಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಗುರು ಏನು ಹೇಳಿದ್ದಾರೆ, ಶ್ರೀಚಕ್ರನಾದ್ರೂ ನೀನು ಇಟ್ಕೊಂಡು ಪೂಜೆ ಮಾಡು ಅಥವಾ ಅಂತರ್ಯಾಗದಲ್ಲಾದ್ರೂ ಪೂಜೆ ಮಾಡು. ಅಂದರೆ ಇವಾಗ ನೀವು ಹೇಳಿದ್ರಲ್ಲ, ಒಂದು ಭೂಪ್ರಸ್ತಾರ ಮತ್ತು ಮೇರು ಚಕ್ರ ಆಗಿರ್ಬೋದು, ಆಮೇಲೆ ಕೂರ್ಮ ಪ್ರಸ್ತಾರ ಅದೆಲ್ಲ ಹೇಳ್ತಾ ಇದ್ದೀರಲ್ಲ, ಅಂದರೆ ಅದಕ್ಕೆ ಆದಂಥ ಒಂದು ವಿಶೇಷತೆ ಇದೆಯಾ ಅದು ಪರ್ಟಿಕ್ಯುಲರ್ ಆಗಿ? ಅಂದರೆ ಯಾವ ಬೇರೆ ಸಿಗುತ್ತೆ? ಈಗ ಈಗ ನಾನು ಬರೀ ಭೂಪ್ರಸ್ತಾರವನ್ನೇ ನಾನು ಪೂಜೆ ಮಾಡ್ತಾ ಇರ್ತೀನಿ, ಅದರಲ್ಲೇನೋ ನಾನು ಒಳಿತನ್ನು ಕಂಡ್ಕೊಂಡಿದ್ದೀನಿ. ಅದನ್ನು ನಾನೇನು ಹೇಳ್ತೀನಿ, ನನ್ನ ಶಿಷ್ಯರಿಗೆ ನೀವು ಇದನ್ನೇ ಪೂಜೆ ಮಾಡಿ ಅಂತ ಹೇಳ್ತೀನಿ. ಅಂದರೆ ಇನ್ನೊಂದರಲ್ಲಿ ನನಗೆ ನಂಬಿಕೆ ಇಲ್ಲ ಅಂತಲ್ಲ, ನಾನು ಇದರಲ್ಲಿ ಮಾಡಿದ್ದೀನಿ, ನನಗೆ ಒಳ್ಳೆಯದಾಗಿದೆ.
ಇದನ್ನು ನೀನು ಮಾಡು, ನೀನು ಒಳಿತನ್ನು ಕಂಡ್ಕೋ ಅಂತ ಅದರಲ್ಲಿ ಹೇಳೋದು. ಆದರೆ ಇನ್ನೊಂದರಲ್ಲಿ ನಾವು ಕೂರ್ಮ ಪ್ರಸ್ತಾರವನ್ನು ನಾವು ಪೂಜೆ ಮಾಡಿದ್ರೆ ಅದರಲ್ಲೂ ಸಹ ನನಗೆ ಒಳಿತಾದರೆ ಅದನ್ನು ಮಾಡು. ಅಂದರೆ ಮಾಡಬೇಡ ಅನ್ನೋದಕ್ಕಿಂತನೂ ಮಾಡು, ಅದರಲ್ಲೂ ನೀನು ಒಳಿತಾಗೋ ಹಾಗಿದ್ರೆ ನೀನು ಅದನ್ನು ಮಾಡು. ಆದರೆ ನೀನು ಯಾವುದರಲ್ಲಿ ಒಳಿತನ್ನು ಕಾಣ್ತೀಯ ಅದನ್ನು ನೀನು ನಿನ್ನ ಶಿಷ್ಯಂದ್ರಿಗೆ ಹೇಳು. ಅಂದರೆ ಅವರವ್ರ ಸಂಪ್ರದಾಯ ಅಂತ ಆಯ್ತು ಅಲ್ಲಿಗೆ. ಈ ಶ್ರೀ ವಿದ್ಯೆಯಲ್ಲಿ ಬರ್ತಕ್ಕಂಥದ್ದು ನಾನಾ ರೀತಿಯಾಗಿರ್ತಕ್ಕಂಥ ಸಂಪ್ರದಾಯಗಳಿದೆ. ಯಾವ ಗುರು ತನ್ನ ಶಿಷ್ಯರಿಗೆ ಯಾವ ರೀತಿ ತಾನು ಮಾಡ್ತಾ ಇರ್ತಾನೆ ಅದನ್ನು ಹೇಳಿ ಅದರ ಪ್ರಕಾರ ನೀನು ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಆದರೆ ಆ ಶಿಷ್ಯನಾಗಿರ್ತಕ್ಕಂಥವನು ಅವನ ಬುದ್ಧಿಶಕ್ತಿ ಪ್ರಕಾರದಲ್ಲಿ ಅವನೇನು ಒಳಿತನ್ನು ಕಂಡ್ಕೊಂಡಿರ್ತಾನೆ ಅದನ್ನು ಬದಲಾವಣೆ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ಹೇಗಾಗುತ್ತೆ ಅಂತೇಳಿ ಮಾಡಿ ಅದರಲ್ಲೂ ಒಂದು ಬದಲಾವಣೆ ಕಾಡಿದ್ರೆ ಅದೇ ಒಂದು ಸಂಪ್ರದಾಯ ಆಗುತ್ತೆ ಅವನಿಗೆ. ಈಗ ಅಗಸ್ತ್ಯರು ಲೋಪಾಮುದ್ರೆಗೆ ಹೇಳಿದ್ರು. ಆ ಲೋಪಾಮುದ್ರೆ ಏನು ಮಾಡಿದ್ರು, ಅವ್ರದ್ದೇ ಒಂದು ಸಂಪ್ರದಾಯ ಪ್ರಕಾರ ಮಾಡಿ ಅದನ್ನೇ ಶ್ರೀವಿದ್ಯೆ ಅಂತ ಅವ್ರು ಲೋಪಾಮುದ್ರ ಶ್ರೀವಿದ್ಯೆ ಅಂತೇಳಿ ಅವ್ರ ಪ್ರಕಾರ ಮಾಡ್ಕೊಂಡು ಹೋದ್ರು. ಅವ್ರ ಶಿಷ್ಯಂದ್ರೆ ಏನು ಮಾಡ್ತಾರೆ, ಅವರು ಅದರಲ್ಲಿ ಒಳತನ್ನ ಕಂಡು ಅದನ್ನು ಏನಾದರೂ ಬದಲಾವಣೆ ಮಾಡ್ಕೊಂಡು ಮಾಡಿ ಅದರಲ್ಲೂ ಒಳತನ್ನ ಕಂಡುಕೊಂಡ್ರೆ ಅದೇ ಅವ್ರಿಗೆ ಅದೇ ಒಂದು ಸಂಪ್ರದಾಯ ಆಗುತ್ತೆ. ಅಂದರೆ ಯಾವುದೇ ಸಂಪ್ರದಾಯವೇ ಆಗಲಿ, ಯಾವ ಗುರು ಯಾವ ಸಂಪ್ರದಾಯದಲ್ಲಿ ಹೇಳಿ ಮಾಡಿಕೊಟ್ಟಿರ್ತಾರೆ ಅದನ್ನು ಶಿಷ್ಯನಾಗಿರ್ತಕ್ಕಂಥವ್ರು ಮಾಡ್ತಕ್ಕಂಥದ್ದು ಒಳಿತು ಅಂತ ನನ್ನ ಭಾವನೆ. ಈಗ ಈ ಶ್ರೀಚಕ್ರದಲ್ಲಿ 9 ಆವರಣಗಳಿದೆ ಅಂತ ನಾನು ಮುಂಚೆ ಹೇಳಿದ್ದೀನಿ. ಇದರಲ್ಲಿ 4 ಶಿವಚಕ್ರ, 5 ಶಕ್ತಿ ಚಕ್ರ, ಒಟ್ಟು 9 ಚಕ್ರಗಳು. ನವಾವರಣ ಇವುಗಳೇ ಸಹ ನವಾವರಣ. ಪ್ರತಿ ಆವರಣಗಳಲ್ಲೂ ಸಹ 9 ಆವರಣಗಳಲ್ಲೂ ಸಹ ಪದ್ಮಗಳು ಅಂದರೆ ದಳಗಳು ಕೋನಗಳು ಇರುತ್ತೆ. ಶ್ರೀಚಕ್ರದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪರಮೇಶ್ವರಿ ಅವಳೇನೇ ಶಿವಶಕ್ತಿಯರು. ಇದನ್ನು ರತ್ನಾಯರ್ಷಿ ಅಂತಕ್ಕಂಥ ಒಬ್ಬ ಪಂಡಿತ ಅವನ ಆವರಣ ದೇವತಾ ಸ್ತುತಿ ಅಂತ ಹೇಳ್ತಕ್ಕಂಥ ಒಂದು ಗ್ರಂಥ ಅವನೇ ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಏನಪ್ಪ ಹೇಳ್ತಾನೆ ಅಂದರೆ, ಶ್ರೀಚಕ್ರದ ಆವರಣಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಭೂಪುರ ಅಂತ ಹೇಳಿದ್ರೆ ಕೆಳಗಡೆಯಲ್ಲಿ ಪ್ರಸ್ತಾರ ಏನಿದೆ ಅದು ಭೂಪುರ. ಅದನ್ನು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳ್ತಾರೆ. गिरिवरविन्द्यश्रिरोधिनि